ನಮಸ್ಕಾರ, ಸಾಗರ್ ಉದ್ದಿಟ್ಟಿ ಚಾನೆಲ್ಗೆ ಸ್ವಾಗತ. ನಿಮ್ಗೊಂದು ಕೆಲವೊಂದು ವಿಷಯಗಳು ಹೇಳ್ತೀನಿ. ಇಲ್ಲಿಂದ ನಮ್ಮ ಗ್ರಾಮ 15 ಕಿಲೋಮೀಟ್ರ್ ಆಗೈತಿ ಸುಮಾರು. ಅಂತ ಅಲ್ಲಿಂದ ಒಂದು 7 ನೀರು ಹೋಗ್ತೈತಿ. ಶಿರಗಾಂವ್ ಗ್ರಾಮ, ಕೋತಳಿ ಗ್ರಾಮ, ಗಿರಗಾಂವ, ಹಿಂಗೆ ಕೆಲವೊಂದು ಹಳ್ಳಿಗಳಿಗೆ ಎಲ್ಲ ನೀರು ಹೋಗ್ತೈತಿ. ಮತ್ತು ಅಲ್ಲಿಂದ ಎಲ್ಲ ನೀರು ಇಲ್ಲಿಂದ ಹೋಗ್ತೈತಿ. ಇದು ನಮ್ಮ ಊರಿಗೆ ಅದ ಕಾನೂರು ಲಿಫ್ಟ್ ಇದೆ. ಇಂಥ ಇದು ರಮೇಶ್ ಜಿಗಜಿಣಿ ಅವರ ನಮ್ಮ ಊರಿಗೆ ನೀರು ತಂದು ಕೊಟ್ಟಿರೋದ. ಅವಾಗ ನಮ್ಮ ಊರಿಗೆ ನೀರು ತಂದು ಕೊಟ್ಟಿದ್ರು. ಆಯ್ತು, ಈಗ ನಮ್ಮ ಎಲ್ಲ ಮನೆಗೆ ಬಂದು ನೀರು ಬಿಡೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಅನುಕೂಲ ಮಾಡಿದರು ರಮೇಶ್ ಜಿಗಜಿಣಿ ಅವರಿಗೆ. ಆದಷ್ಟು ಮಟ್ಟಿಗೆ ಎಲ್ಲರೂ ನೀರು ಉಳಿಸಿ. ಯಾಕಂದ್ರೆ ಪ್ರತಿಯೊಂದಕ್ಕೆ ನೀರು ಬೇಕು, ಹೊಲಕ್ಕೆ ನೀರು ಬೇಕು, ಮತ್ತು ನೀರು ಕುಡಿಯಾಕ ಬೇಕು, ಎಲ್ಲದಕ್ಕೂ ನೀರು ಬೇಕು. ಒಟ್ಟು ನೀರು ಉಳಿಸ್ರಿ, ನೀರು ನಾಶ ಮಾಡಬೇಡಿ. ಆದಷ್ಟು ಮಟ್ಟಿಗೆ ನೀರು ಕಾಪಾಡಿರಿ, ಹೊಲಸು ಮಾಡಬೇಡ್ರಿ. ಮತ್ತು ಹಂಗೆ ಇಲ್ಲಿಂದ ನಮ್ಮ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು ನೀರು ನಮ್ಮ ದೊಡ್ಡ ಕೆರೆಗೆ ಹೋಗಿ ಬಿಟ್ಟಿದ್ದಾರೆ ಶಿರಗಾಂವ್ ಗ್ರಾಮಕ್ಕೆ. ಆಯ್ತು, ಅಲ್ಲಿಂದ ಎಲ್ಲ ಕೆಲವೊಂದು ಪ್ರಾಣಿಗಳ ಅಂದರೆ ಎಮ್ಮೆಗಳ, ದನಗಳ, ಕುರಿಗಳೆಲ್ಲ ನೀರು ಕುಡಿಯೋಕೆ ಚಲೋ ಆಗೈತಿ. ಮತ್ತು ಕೆಲವೊಂದು ಹೊಲಗಳು ಭೀ ನೀರು ಆಗೈತಿ. ಅಲ್ಲಿಂದ ಅವ್ರು ತಂದು ಬಿಟ್ಟಾಗಿಂದ ಎಲ್ಲ ಚಲೋ ಆಗೈತಿ. ಮತ್ತು ಇದೇ ಊರಿಂದ ಅಲ್ಲಿಂದ ಮತ್ತೊಂದು ದೊಡ್ಡ ಕಿನಾಲ್ಗೆ ಪೈಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಅಂತ ಆ ಪೈಪ್ಲೈನಿಂದ ಈಗ ಕಿನಾಲು ಸ್ಟಾರ್ಟ್ ಆಗೈತಿ. ಎಲ್ಲ ಚಲೋ ಆಗೈತಿ. ಶಿರಗಾಂವ್ ಚಲೋ ನೀರಾವರಿ ಆಗತ್ತೈತಿ. ಪ್ರಕಾಶ್ ಹುಕ್ಕೇರಿ ಅವರಿಂದ ಅವ್ರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದ. ಅಂತ ಸಾಗರ್ ಉದ್ದಿಟ್ಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಹಂಗೆ ಎಲ್ರಿಗೂ ಒಂದು ವಿನಂತಿ, ಎಲ್ಲರೂ ನೀರು ಕಾಪಾಡಿ ಮತ್ತು ನೀರು ಉಳಿಸಿ, ನೀರು ಕಾಪಾಡಿ, ಸ್ವಚ್ಛ ಕಾಪಾಡಿರಿ ಎಲ್ಲರೂ.